ಈ ವಿಡಿಯೋದಲ್ಲಿ ನಾವು ಮನೆ ಮಾಲಕರಿಗಾಗಿ ಎನ್ಫೇಸ್ ಆಪ್ ಬಗ್ಗೆ ಕಲಿಯುತ್ತೇವೆ. ಎನ್ಫೇಸ್ ಎನ್ಲೈಟನ್ ಆಪ್ ಡೌನ್ಲೋಡ್ ಮಾಡಿ. ಇದು ಆಂಡ್ರಾಯ್ಡ್ ಮತ್ತು iOS ಎರಡಕ್ಕೂ ಲಭ್ಯವಿದೆ. ಪ್ಲಾನ್ ಕಮಿಷನಿಂಗ್ ಮಾಡಿದ ನಂತರ ಇನ್ಸ್ಟಾಲ್ ಒದಗಿಸಿದ ನಿಮ್ಮ ಕ್ರೆಡೆನ್ಷಿಯಲ್ ಬಳಸಿಕೊಂಡು ಲಾಗಿನ್ ಮಾಡಿ. ಇದು ಸ್ಟೇಟಸ್ ಪುಟ. ಇಲ್ಲಿ ನೀವು ಪ್ರಸ್ತುತ ದಿನದಿಂದ ಸೌರಶಕ್ತಿ ಉತ್ಪಾದನೆ, ಗ್ರಿಡ್ನಿಂದ ಆಮದು ಮಾಡಿಕೊಳ್ಳುವ ಯೂನಿಟ್ಗಳು, ಗ್ರಿಡ್ ರಫ್ತು ಮಾಡುವ ಯೂನಿಟ್ಗಳು ಮತ್ತು ಮಧ್ಯರಾತ್ರಿಯಿಂದ ಮನೆ ಬಳಕೆಯನ್ನು ನೋಡಬಹುದು. ನೀವು ಪರಿಸರ ಪ್ರಯೋಜನಗಳನ್ನು ಸಹ ಪರಿಶೀಲಿಸಬಹುದು. ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ, ಮನೆ ಬಳಕೆ, ಗ್ರಿಡ್ ವಿದ್ಯುತ್ ರಫ್ತು ಅಥವಾ ಗ್ರಿಡ್ನಿಂದ ಆಮದು ಮಾಡಿಕೊಳ್ಳುವಿಕೆಯ ಲೈವ್ ಸ್ಥಿತಿಯನ್ನು ವೀಕ್ಷಿಸಲು ಲೈವ್ ಸ್ಥಿತಿ ಮೇಲೆ ಟ್ಯಾಪ್ ಮಾಡಿ. ದಯವಿಟ್ಟು ಗಮನಿಸಿ, ಮನೆ ಬಳಕೆಯ ಡಾಟಾ ಮತ್ತು ಲೈವ್ ಸ್ಥಿತಿಯನ್ನು ವೀಕ್ಷಿಸಲು ನೀವು ಉತ್ಪಾದನೆ ಮತ್ತು ಬಳಕೆ ಸಿಟಿಯನ್ನು ಇನ್ಸ್ಟಾಲ್ ಮಾಡಬೇಕು. ನಿಮ್ಮ ಸ್ಕ್ರೀನ್ ಕೆಳಭಾಗದಲ್ಲಿರುವ ಎನರ್ಜಿ ಟ್ಯಾಬ್ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ನೀವು ಗ್ರಿಡ್ನಿಂದ ಉತ್ಪಾದಿಸಿದ ವಿದ್ಯುತ್, ಬಳಕೆಯಾದ ವಿದ್ಯುತ್, ರಫ್ತು ಮಾಡಿದ ಮತ್ತು ಆಮದು ಮಾಡಿಕೊಂಡ ವಿದ್ಯುತ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡಬಹುದು. ನೀವು ಡಾಟಾವನ್ನು ದಿನವಾರು, ವಾರವಾರು, ತಿಂಗಳವಾರು, ವರ್ಷವಾರು, ಜೀವಿತಾವಧಿಯಂತೆ ವೀಕ್ಷಿಸಬಹುದು ಅಥವಾ ಕಸ್ಟಮ್ ಶ್ರೇಣಿಯಿಂದ ಆಯ್ಕೆ ಮಾಡಬಹುದು. ಆರೆ ನಿಮಗೆ ಮಾಡ್ಯೂಲ್ ಆಧಾರಿತ ಉತ್ಪಾದನೆಯನ್ನು ತೋರಿಸುತ್ತದೆ. ಇದು ಪ್ರತಿಯೊಂದು ಸೋಲಾರ್ ಮಾಡ್ಯೂಲ್ ಔಟ್ಪುಟ್ ಅನ್ನು ಟ್ರ್ಯಾಕ್ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ನೀವು ಲೈಫ್ ಟೈಮ್ ಡಾಟಾವನ್ನು ದಿನವಾರು, ತಿಂಗಳವಾರು, ವರ್ಷವಾರು ವೀಕ್ಷಿಸಬಹುದು. ಮೆನು ಪುಟದಲ್ಲಿ ನೀವು ನಿಮ್ಮ ಖಾತೆ ಸೆಟ್ಟಿಂಗ್ಸ್ ಬದಲಿಸಬಹುದು ಮತ್ತು ನಿಮ್ಮ ಸಿಸ್ಟಂನಲ್ಲಿ ದೋಷ ನಿರ್ಣಯವನ್ನು ಮಾಡಬಹುದು. ಸಿಸ್ಟಂ ಒಳಗೆ ನೀವು ಸೈಟ್ ವಿವರಗಳನ್ನು ವೀಕ್ಷಿಸಬಹುದು, ಪ್ಲಾಂಟ್ ವರದಿಗಳನ್ನು ರಚಿಸಬಹುದು, ಸಾಧನಗಳ ಸ್ಟೇಟಸ್ ಪರಿಶೀಲಿಸಬಹುದು ಮತ್ತು ಪ್ಲಾಂಟ್ ಲೈವ್ ಸ್ಟೇಟಸ್ ಪರಿಶೀಲಿಸಬಹುದು. ಖಾತೆ ಮೆನುವಿನ ಒಳಗೆ ನೀವು ನಿಮ್ಮ ಖಾತೆ ಸೆಟ್ಟಿಂಗ್ಸ್ ಮತ್ತು ಪಾಸ್ವರ್ಡ್ ಅನ್ನು ಬದಲಿ ಮಾಡಬಹುದು. ಸೆಟ್ಟಿಂಗ್ಸ್ ಮೆನು ನಿಮಗೆ ಎಲೆಕ್ಟ್ರಿಸಿಟಿ ಟ್ಯಾರಿಫ್ ರೇಟ್ ನಮೂದಿಸಲು ಮತ್ತು ವೈಫೈ ಮೂಲಕ ಇಂಟರ್ನೆಟ್ನೊಂದಿಗೆ ಗೇಟ್ವೇ ಅನ್ನು ರೀಕನೆಕ್ಟ್ ಮಾಡಲು ಸಹಾಯ ಮಾಡುತ್ತದೆ. ನೀವು ಸಪೋರ್ಟ್ ಮೆನುವನ್ನು ಟ್ಯಾಪ್ ಮಾಡುವ ಮೂಲಕ ಎನ್ಫೇಸ್ ಗ್ರಾಹಕ ಸಪೋರ್ಟ್ ಅನ್ನು ಸಂಪರ್ಕಿಸಬಹುದು. ಯಾವುದೇ ಪ್ರಶ್ನೆ ಅಥವಾ ದೋಷ ನಿವಾರಣೆಗಾಗಿ ನೀವು ಎನ್ಫೇಸ್ ಕಸ್ಟಮರ್ ಸಪೋರ್ಟ್ ಹೆಲ್ಪ್ಲೈನ್ 1800 309 3765ಗೆ ಕರೆ ಮಾಡಬಹುದು.